ಐವತ್ತು ನಿಮಿಷ ಅಂತ ಕೂತ್ಕೊಳ್ರಿ. ಅವನೊಂದು ಧರ್ಮ ಇತ್ತು. ಏನಿತ್ರಿಪ್ಪ ಧರ್ಮ? ಮನೆಗೆ ಮಹಾತ್ಮರು ಸಂತರು ಶರಣರು ಬಂದ್ರಂದ್ರ ಅವ್ರ ಪಾದ ಪೂಜೆ ಮಾಡುದು, ಹೌದಾ, ಅವ್ರಿಗೆ ಪುನಸ್ಕಾರ ಮಾಡುದು, ಸತ್ಕಾರ ಮಾಡುದು, ಅವ್ರಿಗೆ ಊಟಕ್ಕೆ ಹಾಕುದು. ಹೌದ್ರಿಪ್ಪ. ಅವನ ಕಾಯಕ್ಕೆ ಏನಂದ್ರೆ ಕಟ್ಟಿಗೆ ಕಡದ ಬಂದಾಗ ಮಾತ್ರ ಅವ್ನ ಜೀವನ ನಡೀತಿತ್ತು. ಹೌದ್ರಿಪ್ಪ. ಹೌದು. ಒಂದು ದಿವಸ ಏನಾಗಿತ್ತು ಅಂತ ಕೇಳಿದ್ರ, ಏನಾಗಿತ್ರಿಪ್ಪ? ಪಂಡ್ರಾಪುರ ಮೇಲೆ ಹಾಸಿ ಪಾಂಡುರಂಗನ ಎಲ್ಲಿ ಎಲ್ಲಿ? ಕಾಶಿ ಪಟ್ಟಣದಾಗ ಹಾಸಿ ಪಂಡ್ರಾಪುರ ಕೊಂಡಿತ್ತು ಪಾಂಡುರಂಗನ ದಿಂಡಿ. ಹೌದ್ರಿಪ್ಪ. 25 ಮಂದಿ ಸಂತರು ಕೂಡಿ ಹೆಗಲ ಮೇಲೆ ಪಾಂಡುರಂಗನ ದಿಂಡಿಯನ್ನು ಹೊತ್ತುಕೊಂಡಾರ. ದಿಂಡಿ ಹೊತ್ತುಕೊಂಡು ಪಂಡ್ರಾಪುರ ಕೊಂಟಾರ. ಪಾಂಡುರಂಗ ವಿಠಲ ಜೈ ಜೈ ವಿಠಲ, ಪಾಂಡುರಂಗ ವಿಠಲ ಜೈ ಜೈ ವಿಠಲ ಅನ್ಕೋತ ಬಂತು. ಎಲ್ಲಿ ಬರ್ತಾರಿಪ್ಪ? ಕಾಶಿ ಪಟ್ಟಣದಾಗ ಬಂದ್ರು. ಕಾಶಿ ಪಟ್ಟಣದಾಗ ಬಂದ ಕೂಡಲೇ ಅವ್ರಿಗೆಲ್ಲಾ ಹಸುವಾಯ್ತು. ಬಸ್ ಸ್ಟ್ಯಾಂಡ್ದಾಗ ನಿಂತು ಕೇಳ್ತಾರ, ಏನತ್ರಿಪ್ಪ? ನಾವರೇ ಪಂಡ್ರಾಪುರ ಕೊಂತೀವಿ, ನಮಗೆ ದಾರಿಯಾಗಿ ಎಲ್ಲಿ ಊಟಕ್ಕೆ ಸಿಕ್ಕಿಲ್ಲ, ಹೌದಾ, ದಯವಿಟ್ಟು ಒಂದು ತುತ್ತು ನಮಗೆ ಊಟಕ್ಕೆ ಹಾಕಿರೋದು ಮತ್ತೆ ಪಂಡ್ರಾಪುರಕ್ಕೆ ಹೋಗ್ತೀವಿ ಅಂದ್ರು. ಅವಾಗ ಏನ್ ಹೇಳ್ತಾರಿಪ್ಪ ಜನ? ಬಸ್ ಸ್ಟ್ಯಾಂಡ್ದಾಗಿಂದ ಜನ ಅಂದ್ರು, ಏನತ್ರಿಪ್ಪ? ನಿಮಗೆ ಊಟಕ್ಕೆ ಹಾಕ್ಲಾಕ ನಾವೇನ ಕಬೀರದಾಸ ಅಲ್ಲ, ಸ್ಮಶಾನದಾಗ ಹರಕೆ ಗುಡಿಸ್ಲಾಗ ಆ ಕಬೀರದಾಸನ ಮನೆಗೆ ಹೋಗ್ರಿ ನಿಮ್ಗೆ ಊಟಕ್ಕೆ ಹಾಕ್ತಾರ ಅಂತ ಹೇಳ್ಬಿಟ್ರು ಬಸ್ ಸ್ಟ್ಯಾಂಡ್ದಾಗ ಇರ್ತಕ್ಕಂಥ ಜನ ಎಲ್ಲ. ಹೌದ್ರಿಪ್ಪ. ಅವಾಗ ಏನ್ ಮಾಡ್ತಾರ ಸಂತರು? ಇವರು ದಿಂಡಿಯನ್ನು ತಗೊಂಡು ಸಂತ ಕಬೀರದಾಸನ ಮನೆಗೆ ಬಂದ್ರು. ಮನೆಗೆ ಬರೋದ್ರೊಳಗ ಕಬೀರದಾಸ ಮನೆಯಾಗಿದ್ದಿಲ್ಲ, ಕಟ್ಟಿಗೆ ತರ್ಲಾಕ ಹೊಲಕ್ಕೆ ಹೋಗಿದ. ಕಬೀರದಾಸನ ಹೆಂಡತಿ ದೀದಿಲೋಯ್ತ ಮನೆಯಾಗಿದ್ದು. ಹೌದ್ರಿಪ್ಪ. ಸಂತರು ಬಂದದನ್ನು ನೋಡಿದ ಕೂಡಲೇ ಕೈಕಾಲು ಮಾರಿ ತೊಳ್ಕೊಲಾಕ ನೀರು ಕೊಟ್ಲು. ಹೌದಾ, ಕುಂದ್ರಲಾಕ ಚಾಪಿ ಹಾಸಿಳು. ಊಟಕ್ಕೆ ಮಾಡಿ ಹಾಕಬೇಕಂತಾಳ. ಅಡಿಗೆ ಮನೆಗೆ ಹೋಗಿ ನೋಡಿದ್ರ ಪುಣ್ಯಾತ್ಮರೇ, ಅಡಿಗೆ ಕೋಲಿಯಾಗ ಹಿಡಿ ನುಚ್ಚಿಲ್ಲ, ಹಿಡಿ ಕಾಲಿಲ್ಲ. ಹೌದ್ರಿಪ್ಪ. ಹೌದು. ಹೆಂಗ್ ಮಾಡುದು? ನೋಡು, ನಮ್ಮ ಮನೆಗೆ ಸಂತರು ಬಂದಾರ. ಊಟಕ್ಕೆ ಹಾಕುದು ನಮ್ಮ ಧರ್ಮದ. ಅವ್ರ ಪಾದ ಪೂಜೆ ಮಾಡುದು ನಮ್ಮ ಧರ್ಮದ. ಮನ್ಯಾಗರೆ ಹಿಡಿ ಅಕ್ಕಿ, ಹಿಡಿ ಜ್ವಾಳ ಇಲ್ಲ, ಹೆಂಗ್ ಮಾಡುದು ಅಂತ ತಿಳ್ಕೊಂಡು ಹೆಣ್ಣ ಮಗಳು ಓಣ್ಯಾಗ ಹೋಗಿ ಹೆಣ್ಮಗಳು ಹೇಳ್ತಾಳ, ಏನತ್ರಿಪ್ಪ? ನಮ್ಮ ಮನೆಗೆ ಸಂತರು ಬಂದಾರ, ಅವ್ರ ಪಾದ ಪೂಜೆ ಮಾಡ್ಬೇಕಾಗ್ಯದ, ಅವ್ರಿಗೆ ಊಟಕ್ಕೆ ಹಾಕಬೇಕಾಗ್ಯದ. ಇವತ್ತು ಅವ್ರು ಪಂಡ್ರಾಪುರಕ್ಕೆ ಹೋಗೋರ ಅದರ, ಇವತ್ತೊಂದು ದಿವಸ ನನಗೆ ಭಿಕ್ಷಾ ನೀಡ್ರಿ, ದಯವಿಟ್ಟು ನನಗ ಭಿಕ್ಷಾ ನೀಡ್ರಿ, ಭಿಕ್ಷಾ ನೀಡ್ರಿ ಅಂತೇಳಿ ಉಡಿ ಒಟ್ಟಿ ನಿಂತ ಹೆಣ್ಮಗಳು ಪುಣ್ಯಾತ್ಮರಿ. ಅವಾಗ ಯಾರು ಏನ್ ಮಾಡ್ತಾರಿಪ್ಪ? ಅವ್ರಂದ್ರವ್ರು ದಿನದ ಪ್ರತಿ ಎಲ್ಲಾ ಬಂದವ್ರಿಗೆ ಊಟಕ್ಕೆ ಹಾಕೋರು, ನಿಮಗೆ ಯಾರು ನೀಡ್ಬೇಕಂದ್ರು. ಹೌದಾ, ಯಾರು ಹಿಡಿ ಅಕ್ಕಿ ಜ್ವಾಳ ಕಾಳ ಯಾರು ನೀಡ್ಲಿಲ್ಲ ಪುಣ್ಯಾತ್ಮರೇ. ಹೌದ್ರಿಪ್ಪ. ಹೆಣ್ಮಗಳು ವಿಚಾರ ಮಾಡಿದ್ರು, ಏನತ್ರಿಪ್ಪ? ನನ್ನ ಗಂಡ ಸಂತೆ ತರಬೇಕಾದ್ರೆ ಸೇಡ್ಸಿ ಅಂಗಡಿಗೆ ಹೋಗ್ತಾನ. ಹೌದಾ, ನನ್ನ ಗಂಡ ಸಂತೆ ತರಬೇಕಾದ್ರೆ ಸೇಡ್ಸಿ ಅಂಗಡಿಗೆ ಹೋಗ್ತಾನ. ಸೇಡ್ಸಿ ಅಂಗಡಿಗೆ ಹೋದ್ರೆ ಸಾವುಕಾರ ಕೊಟ್ರೆ ಕೊಡ್ಬೋದು ಅಂತ ತಿಳ್ಕೊಂಡು ಸಾವುಕಾರ ಅಂಗಡಿಗೆ ಬಂದ್ರು. ಹೌದ್ರಿಪ್ಪ. ಸಾವುಕಾರ ಹೇಳ್ತಾಳೆ ಹೆಣ್ಮಗಳು, ಏನತ್ರಿಪ್ಪ? ಸಾವುಕಾರ, ನನ್ನ ಗಂಡ ಕಟ್ಟಿಗೆಗೆ ಹೋಗ್ಯಾನ, ದಯವಿಟ್ಟು ಇವತ್ತೊಂದು ದಿವಸ ಬೆಲ್ಲ ಸಕ್ರಿ ಬ್ಯಾಳಿ ಇವತ್ತೊಂದು ದಿವಸ ನಾವು ಉದುರಿ ಕೊಡ್ಬೇಕಂತ ಕೈ ಮುಗಿದ ಪುಣ್ಯಾತ್ಮರಿ ಹೆಣ್ಣು ಮಗಳು. ಅವಾಗ ಸೇಡ್ಜಿ ಸಾವುಕಾರ ಏನ್ ಮಾಡ್ತಾನ್ರಿಪ್ಪ? ಅವಾಗ ಸೇಡ್ಜಿ ಸಾವುಕಾರ ಆಕಿನ ದೃಷ್ಟಿ ಬೀರಿ ನೋಡಿದ. ಹೌದಾ, ಆಕೆ ರೂಪಕ್ಕೆ ಮರುಳಾದ. ಮರುಳಾಗಿ ರೂಪಕ್ಕೆ ಮರುಳಾಗಿ ಒಂದು ಮಾತು ಹೇಳ್ತಾನೆ, ಲೋಹಿತಾ ಬಾಯಿ, ನೀ ಹೇಳ್ದಂಗ ನಾನು ಕೊಡ್ತಾ. ಹೌದಾ, ನೀ ಹೇಳ್ದಂಗ ನಾನು ಕೊಡ್ತಾ ಕರೆ, ನನ್ನೊಂದು ಮಾತು ನಡೆಸಿ ಕೊಡ್ತೀನಂದ್ರೆ ಮಾತ್ರ ಬೆಲ್ಲ ಬ್ಯಾಳಿ ಸಕ್ರಿ ಕೊಡ್ತೀನಿ, ಇಲ್ಲಿಕ್ಕಂದ್ರೆ ಕೊಡುದಿಲ್ಲ ಅಂತ ಹೇಳಿದ ಸಾವುಕಾರ. ಅವಾಗ ದೀದಿ ಲೋಹಿತಾ ಬಾಯಿ ಏನು ಹೇಳ್ತಾಳ್ರಿಪ್ಪ? ಸಾವುಕಾರ, ಓ, ನೀವು ಏನ್ ಹೇಳ್ತೀರಿ ಅದಕ್ಕೆ ನಾ ಸದಾ ಸಿದ್ಧ ಅದನ್ನ ಕೇಳಿದ್ರು ಹೆಣ್ಣು ಮಗಳು. ಅವಾಗ ಸೇಡ್ಜಿ ಸಾವುಕಾರ ಏನು ಕೇಳ್ತಾನ್ರಿಪ್ಪ? ನಾ ಹಿಂಗ ಕೇಳವಲ್ಲ, ಹೌದಾ, ಬಲಗೈ ಮುಂದೆ ಮಾಡಿ ವಚನ ಕೊಟ್ಟಂದ್ರೆ ಮಾತ್ರ ಕೇಳ್ತರು, ಇಲ್ಲಿಕಂದ್ರೆ ನಾ ಕೇಳವಲ್ಲಂದ. ಹೆಣ್ಣು ಮಗಳು ಗಂಡನ ಮೇಲೆ ಆನೆ ಮಾಡಿದ್ರು, ಮನೆ ದೇವರ ಮೇಲೆ ಆನೆ ಮಾಡಿದ್ರು, ಪಾಂಡುರಂಗನ ಮೇಲೆ ಆನೆ ಮಾಡಿ ಬಲಗೈ ಮುಂದೆ ಮಾಡಿ ವಚನ ಕೊಟ್ಟರು ಪುಣ್ಯಾತ್ಮ ಸಾವುಕಾರನ ಹೇಳ್ದಂಗೆ ಕೇಳ್ತಾನಂದ್ರು. ಏನತ್ರಿಪ್ಪ? ನೀ ಏನ್ ಹೇಳ್ತಿ ಅದಕ್ಕೆಲ್ಲ ನಾ ಕೇಳ್ತೇನಂತೇಳಿ ಆನೆ ಕೊಟ್ಟರು. ಅವಾಗ ಸಾವುಕಾರ ಹೇಳ್ತಾನೆ, ಏನತ್ರಿಪ್ಪ? ಲೋಹಿತಾ, ನಿನಗೆ ಎಷ್ಟು ಬೇಕ ಬೆಲ್ಲ ಸಕ್ರಿ ಬ್ಯಾಳಿ ಹೊತ್ತುಕೊಂಡು ಒಯ್. ನೀ ಎದಕ್ ಒಯ್ತೀವೋ ಅದು ನನಗೂ ಗೊತ್ತಿಲ್ಲ. ಹೌದು ಹೌದು, ಅದು ನನಗೂ ಬೇಕಾಗಿಲ್ಲ. ಹೌದಾ, ಇದನ್ನೆಲ್ಲ ನಿನಗೆ ಎಟ್ನ ಇದ್ದ ವೈಕರೆ ಮಧ್ಯರಾತ್ರಿ 12 ಗಂಟೆಗೆ ನಾನು ಮಂಚಕ್ಕೆ ಬರಬೇಕು ಅಂತ ಹೇಳಿದ ಸಾವುಕಾರ. ಅವಾಗ ದೀದಿ ಲೋಹಿತಾ ಬಾಯಿ ಏನ್ ಹೇಳ್ತಾಳ್ರಿಪ್ಪ? ಆಯ್ತು ಸಾವುಕಾರ, ಬರ್ತನಂದ್ರೆ ಕೇಳ್ಬೋದು. ಹೌದು ಹೌದು, ಸಾವುಕಾರ ಬರ್ತನಂದ್ರು. ನನಗೆ ಎಷ್ಟು ನಗೀತದ ಬೆಲ್ಲ ಬ್ಯಾಳಿ ಸಕ್ರಿ ಎಲ್ಲಾ ತಗೊಂಡು ಹೋಗಿ ಮನ್ಯಾಗ ಅಡಿಗೆ ಮಾಡಾಕ ಹತ್ತಳು. ಹೌದ್ರಿಪ್ಪ, ತಯಾರು ಮಾಡಿದ್ರು. ಹೌದಾ, ಇನ್ನೇನು ಸಂತರಿಗೆ ಉಣಿಸ್ಬೇಕಂತೇಳಿ ಮನಸ್ಸಿನಾಗ ಬಂದು ಎಲ್ಲಾರಿಗೆ ತಾಟ ಹತ್ತಕತ್ತಳ. ಹೊರಗಿಂದ ಗಂಡ ಬಂದೇ ಬಿಟ್ಟು. ಅವಾಗ ಸಂತರಂದ್ರು, ಏ ಕಬೀರ, ನಿನ್ ಹೆಂಡತಿ ಅಡಿಗೆ ಮಾಡ್ಯಾಳ, ಹೌದು, ನಮ್ ಜೋಡಿ ಕೂತು ನೀನು ಊಟ ಮಾಡಬಾ ಅಂತೇಳಿ ಸಂತರು ಎಲ್ಲಾರು ಕೂತು ಕಬೀರದಾಸನ್ ತಮ್ಮ ಜೋಡಿ ಊಟಕ್ಕೆ ಕುದಿಸ್ಕೊಂಡ್ರಿ. ಕುಣಿಸೊಂದು ಹೆಣ್ಣ ಮಗಳು ಲೋಹಿತಾ ಬಾಯಿ ಎಲ್ಲಾರ್ಗಿ ಅಡಿಗೆ ನೀಡಕತ್ತಾಳ.
ಲಾಸ್ಟ್ಗೆ ಗಂಡ ಕೂತಾನ ಅಡಿಗೆ ನೀರ್ತಾ ಲಾಸ್ಟ್ಗೆ ಗಂಡ ಕೂತ ಹೌದು ಗಂಡನ ಅಗಲಗಾಗಿ ನೀರ್ಲಕ್ ಹೋಗ್ತಾಳ ಪುಣ್ಯಾತ್ಮರೇ. ಕಣ್ಣಾಗಿನ ನೀರು ಹರ ಗಂಡನ ಕೈ ಮೇಲೆ ಬಿದ್ದಾಗ ಕಾಲತ್ತಿನಾಗ ನೀರು ಹಾಕಿದಾಗ ಹೆಂಗ ಚೊರ್ರತ್ತು ಇರ್ತದಲ್ಲ ಹಂಗ ಗಂಡನ ಕೈ ಸುಟ್ಟು ಪುಣ್ಯಾತ್ಮರೇ. ಅವಾಗ ಏನ್ ಅನ್ಕೋತಾನ್ರಿಪ್ಪ ಕಬೀರದಾಸ ನನ್ನ ಮನ್ಯಾಗ ಏನೋ ಘಾತ್ ಆಗಿರಂತ, ಹೌದ್ ಹೌದ್ ಮನ್ಯಾಗ ಏನೋ ಘಾತ್ ಆಗಿದೆ ಕೇಳುದು ಬೇಡಂದ. ಹೌದು ಸಂತರೆಲ್ಲ ಊಟ ಮಾಡಿ ಕೈ ತೊಳ್ಕೊಂಡ್ರು, ಪಾಂಡುರಂಗನ ದಿಂಡಿ ತಗೊಂಡು ಪಂಡ್ರಾಪುರಕ್ಕೆ ಪಾಂಡುರಂಗ ಬಿಟ್ಟದ ಅನ್ಕೊತ ಆದ್ರೂ ಹೆಸರು ಕರೆದ ಏನಕ್ರಿಪ್ಪ ಏ ತಾಯಿ ಅಡಿಗೆ ಇಡುವಂತ ಸಂದರ್ಭದಾಗ ಹೌದು ಸಂತಿಗೆ ಊಟಕ್ಕೆ ಹಾಕುವಂತ ಸಂದರ್ಭದಾಗ ಹೌದು ನಿನ್ನ ಕಣ್ಣಾಗಿನ ನೀರು ಜಾರಿ ನನ್ನ ಕೈ ಮೇಲೆ ಬಿದ್ದದ, ನನ್ನ ಕೈ ಸುಟ್ಟದ. ಹೌದಾ ಯಾವತ್ತಿಗೂ ಇಂತ ಅತ್ತಕ್ಕೆಲ್ಲ ಮಾಡಿ ಎಲ್ಲ ಎಲ್ಲಾನು ತರದಿಂದ ಮಾಡಿದಕ್ಕಿದೆ ಅದಕ್ಕೆ ಹೌದು ನಿನ್ನ ಕಣ್ಣಾಗಿನ ನೀರು ಯಾಕಂದ್ರೆ ನನ್ನ ಕೈ ಮೇಲೆ ನೀರು ಬಿದ್ದು ಸುಟ್ಟು ಯಾಕಂತ ಗಂಡ ಕೇಳಿದ. ಪುಣ್ಯಾತ್ಮರೇ ಗಂಡನ ಪಾದಕ್ಕೆ ನಮಸ್ಕಾರ ಮಾಡಿ ಹೆಣ್ಮಗಳು ಕಣ್ಣಾಗಿ ನೀರ್ತದು. ಏನ್ ಹೇಳ್ತಾರಿಪ್ಪ ಗಂಡಗ ಭಗವಂತ ಈ ಹೆಣ್ಣಿನ ಜನ್ಮಕ್ಕ ಗಂಡನ ದೇವರತ್ತು ಸುತ್ತಿ ಸಾಕ್ತದ, ಹೌದ್ರಿಪ್ಪ ಗಂಡನ ಬಿಟ್ಟು ದೇವರಿಲ್ಲದ ಜಗತ್ತು ಸುತ್ತಿ ಸಾಕ್ತದ. ಹೌದಾ ನೀನೊಂದು ಧರ್ಮ ಹಿಡಿದವಿ, ಹೌದಾ ಮನೆಗೆ ಹಸದ ಬಂದವರಿಗೆ ಊಟಕ್ಕೆ ಹಾಕಬೇಕು, ಸಾಧು ಸಂತರ ಪಾದ ಪೂಜೆ ಮಾಡ್ಬೇಕಂತೇಳಿ ನಿನ್ನೊಂದು ಧರ್ಮದ ಹುಟ್ಟು ಧರ್ಮದ. ಹೌದು ಇಡೀ ನಿಮ್ಮ ಮನೆತನ ಕಾದಾಡದೆ ಒಂದು ಧರ್ಮದ. ಹೌದಾ ಹಸದವ್ರಿಗೆ ಊಟಕ್ಕೆ ಹಾಕಿರಿ, ಅರಿವಿಲ್ಲದವ್ರಿಗೆ ಅರಿವಿ ಕೊಟ್ಟರಿ, ನೀ ಯಾರಿಗೆ ಏನೇನ್ ಬೇಕು ಎಲ್ಲಾನು ಕೊಟ್ಟರಿ. ಅಂತ ಧರ್ಮ ನಿನ್ನಲ್ಲಿ ಅದ. ನೀನು ದನ ಕಟ್ಟಬಾರ್ದಂತ ತಿಳ್ಕೊಂಡು ಅಡಿಗೆ ಮಾಡಿ ಹಾಕಬೇಕಂದ್ರೆ ಮನ್ಯಾಗ ಹಿಡಿ ಅಕ್ಕಿ ಜೋಳ ಇದ್ದಿಲ್ಲ, ಓಣ್ಯಾಗ ಹೋಗಿ ಭಿಕ್ಷಾ ಬಿಡಿದ್ರಿ ಯಾರು ಕೊಡ್ಲಿಲ್ಲ. ಸಾವುಕಾರ ಅಂಗಡಿಗೆ ಹೋದ್ರ ಸಾವುಕಾರ ಮಧ್ಯರಾತ್ರಿ 12 ಗಂಟೆಗೆ ಮಂಚಕ್ಕೆ ಬರ್ಬೇಕಂದ್ರ ನನ್ನಿಂದ ಸರ್ವತ ತಪ್ಪಾಯ್ತು, ನೀನು ಕೇಳಾರ್ದು ನಾ ಮಾತು ಕೊಡ್ತೀನಿ, ನನ್ನಿಂದ ಸರ್ವತ ತಪ್ಪಾಯ್ತು. ಗಂಡನ ಪಾದ ಕೂತಕ್ಕೆ ನಮಸ್ಕಾರ ಮಾಡಬೇಕು. ಅವಾಗ ಕಬೀರದಾಸರು ಏನ್ ಹೇಳ್ತಾರಿಪ್ಪ ಹೆಂಡತಿಗೆ? ಕಬೀರದಾಸ ನಗನಗ್ತಾ ಎರಡು ಹೆಂಡತಿ ರಟ್ಟ್ಯಾಗ ಕೈ ಹಾಕಿ ನ್ಯಾಗ ಎಬ್ಸಿದ. ಲೋಯ್ತಾ ಎದಕ್ ಕಳ್ತಿ ಸಂತರನ್ನು ಊಟ ಮಾಡಿಸೋ ಸಲುವಾಗಿ ನೀ ಹೌದು ಸಾವುಕಾರಿಗೆ ಮಾತು ಕೊಟ್ಟದಿ, ಹೌದು ಸಂತರಿಗೆ ಊಟ ಮಾಡಿಸೋ ಸಲುವಾಗಿ ಪಾದ ಪೂಜೆ ಮಾಡೋ ಸಲುವಾಗಿ ಮಾತು ಕೊಟ್ಟದಿ. ಹೌದು ದಯವಿಟ್ಟು ಗಪ್ಪರಾಗ್ರಂದರ ಸಂತರಿಗೆ ಊಟ ಮಾಡಿಸೋ ಸಲುವಾಗಿ ಮಾತು ಕೊಟ್ಟದೆ ಹುಚ್ಚಿ ಅದೆಲ್ಲ ಹೋಗ್ಬೇಡ, ಸ್ವತಃ ನಾ ಕರ್ಕೊಂಡು ಹೋಗ್ತಾನಂದ ಪುಣ್ಯಾತ್ಮ. ನೋಡ್ರಿ ಕಬೀರದಾಸ ಏನ್ ಹೇಳಿದ ಕಬೀರದಾಸ? ಹೆಂಡತಿಗೆ ಏನ್ ಹೇಳ್ತಾನ್ರಿಪ್ಪ? ಆಕಳ ಹಾಲು ಕೊಡ್ತದ ಪರೋಪಕಾರ ಸಲುವಾಗಿ, ಹೌದಾ ದಾನ ಏನು ಪರೋಪಕಾರ ಸಲುವಾಗಿ, ಗಿಡ ಹಣ್ಣು ಕೊಡ್ತದ ಪರೋಪಕಾರ ಸಲುವಾಗಿ. ಹೌದು ಹೌದು ಕರೆ ನಿನ್ನ ಆಶೀರ್ವಾದ ಸಲುವಾಗಿ ನೀ ಏನು ಕೊಟ್ಟಿಲ್ಲ. ಬಾಯಿ ಸ್ವತಃ ನಾ ಕರ್ಕೊಂಡು ಹೋಗ್ತಾನಂದ. ಹೆಂಡತಿ ಜರದ ಪಿತಾಂಬರ ಸೀರೆ ಉಟ್ಟು ರೆಡಿ ಆದಳು ಪುಣ್ಯಾತ್ಮರೇ. 2 ಹೆಜ್ಜೆ ಮುಂದೆ ಹೋಗ್ಬೇಕಂತಾರ ಮ್ಯಾಗ ಮಳೆ ಹಚ್ಚಿ ಬಿಟ್ಟಾರ. ಅವಾಗ ಏನಾಗ್ತಾನ್ರಿಪ್ಪ ಕಬೀರದಾಸರು? ಮಿರ್ಗಾ ಮಳೆ ಫುಲ್ ಜೋರು ನಡೆದ. ಹೆಂಡತಿ ಹೇಳ್ತಾನ ಕಬೀರದಾಸ ರೈತ ನಿಂದ್ರು ಮಳಿ ಅರೆ ಜೋರ ಅದ. ಹೌದು ಈ ಸರ್ ಮಳ್ಯಾಗ ಹೊಂಟಂದ್ರ ಹೌದು ನಿನ್ನ ಕಾಲ ರಾಡಿ ಆಗ್ತದ. ಹೌದಾ ಕಾಲ ರಾಡಿ ಆಗ್ತದ್ರ ಸೀರೆ ಹೊಲಸಾಗ್ತದ. ಹೌದಾ ಸೀರೆ ಹೊಲಸಾಗ್ತದ. ಸೌಕಾರ ನಿನ್ನ ಮುಟ್ಲಾಕಿಲ್ಲ. ಹೌದು ಹೌದ್ರಿಪ್ಪ ನೀ ನಡ್ಕೊತ ಹೋಗ್ರಿ ಬ್ಯಾಡ, ನನ್ನ ಹೆಗಲ ಮೇಲೆ ಕುಂದ್ರ ಅಂತೇಳಿ ತನ್ನ ಹೆಂಡತಿನ ಹೆಗಲ ಮೇಲೆ ಕುಂದ್ರಿಸ್ಕೊಂಡ. ಹೆಂಡತಿನ ತೊಯ್ ಗುಡ್ಲಾರ್ದಾಗ ಹೆಂಡತಿಗೆ ಮತ್ತೊಂದು ಛತ್ರಿಕೆ ಹಿಡ್ಕೊಂಡ ಪುಣ್ಯಾತ್ಮರೇ. ಹೆಂಡತಿನ ಹೊತ್ತುಕೊಂಡು ಎಲ್ಲಿಗೆ ಬಂದ? ಸೇಡ್ಜಿ ದುಕಾನಕ್ಕೆ ಬಂದ. ಹೌದ್ರಿಪ್ಪ ಹೌದು ಸೇಡ್ಜಿ ದುಕಾನಕ್ಕೆ ಬಂದು ಬಾಕಲ ದಂಡೆಯಲ್ಲಿ ಹೆಂಡತಿನ ಇಳಿಯುವುದ ನೀ ಹೋಗತ್ತ ಹೇಳಿದ ಮನುಷ್ಯಕ್ಕೆ. ಹೌದ್ರಿಪ್ಪ ಹೌದು ಗಂಡನ ಪಾದಕ್ಕೆ ನಮಸ್ಕಾರ ಮಾಡಿ ಮಾಡಿ ಬಾಗಲ ತಗೋ ಸಾವುಕಾರ ಮನ್ಸಕ್ ಹೊಂಟು. ಸಾವುಕಾರ ಬಾಯಿ ತಕ್ಕೊಂಡು ನಿಂತು ಕಾಮದ ಆಸೆ ಸಲುವಾಗಿ. ಹೌದ್ರಿಪ್ಪ ಅಚ್ಚಕ್ಕಿಚ್ಚಕ್ಕೆ ಸಮಯ ಹೆಚ್ಚಾನ. ಹೊರಗೆ ಮಳೆ ನಡೆದದ. ಹೋಗಿ ಸಾವುಕಾರ ಮನ್ಸದ ಹತ್ರ ಕುಂದಿರ್ತಾಳ. ಹೊರಗೆ ಮಳಿ ಸಪ್ಲ ಏಕಂಪಾರ ಸಪ್ಲ ಕೇಳಿತ್ತು. ಅವಾಗ ಸಾವುಕಾರ ಏನ್ ಕೇಳ್ತಾನಿಪ್ಪ? ದೀದಿ ಲೋಯ್ತಾ ಬಾಯಿಗೆ ಬಾಯಿಗೆ ಹೆಂಗ ಬಂದಿ ಅಂತ ಹೇಳಿದ. ಏನು ನೀ ಹೆಂಗ ಬಂದಿ? ನೀ ಹೆಂಗ ಬಂದದಿ? ಹೊರಗೆ ಮಳಿ ಹತ್ತದ, ಸೀರೆ ಹೊಲಸಾಗಿಲ್ಲ, ಕಾಲ ನಾಡಾಗಿಲ್ಲ, ಹೆಂಗ ಬಂದಿ ಅಂದ ಕೂಡಲೇ ನನ್ನ ಗಂಡ ಕರ್ಕೊಂಡು ಬಂದಾನ. ಎದಿಗೆ ಕೈ ಹೆಚ್ಚಿ ಹೇಳಿದ್ರು ಪುಣ್ಯಾತ್ಮರಿ. ಅವಾಗ ದೀದಿ ಲೋಯ್ತಾ ಬಾಯಿ ಹೇಳಿದಾಗ ಸಾವುಕಾರ ಏನಂತಂದ್ರಿಪ್ಪ? ಗಾಬರಿಗೆ ಬಿದ್ದ. ನೀ ಸುಳ್ಳು ಹೇಳ್ತೇನೆ. ನಿನ್ನ ಗಂಡ ನನ್ನ ಮನ್ಸಕ್ಕೆ ಹೆಂಗ್ ಕರ್ಕೊಂಡು ಬರ್ತಾನ? ಹೌದು ಹೌದಾ ಯಾವರ ಗಂಡ ಹೆಣ್ತಿರ್ಕ ಮತ್ತೊಬ್ಬರ ಮನ್ಸಕ್ಕೆ ಕರ್ಕೊಂಡು ಬರ್ತಾನೆ, ಇದು ಸಾಧ್ಯ ಇಲ್ಲ ಅಂದ. ಎಲ್ಲಿ ನಾನು ನಡಿ ತೋರಿಸತ್ತೇಳೆ. ಇಬ್ರು ಕೂಡಿ ಹೊರಗೆ ಬಂದ ಪುಣ್ಯಾತ್ಮರೇ. ಕಬೀರದಾಸ ಮೂಲ್ಯಾಗ ನಡುಕೊತ್ತು ಮಲ್ಯಾಗ ತೋರ್ಸ್ಕೊಂಡು ನಡುಕೊತ್ತು ಕೂತಿದ್ದ. ಅವಾಗ ಸಾವುಕಾರ ಕೇಳ್ತಾನ, ಬಾಯಿ ನೀ ಬೆಲ್ಲ ಬೇರೆ ಸಕ್ಕರೆ ಎದಕ್ ಹೋಗಿ ಅಂತ ಕೇಳಿದ. ಹೌದು ಕುಕ್ಮ ಬಂಡರ ಬೆಲ್ಲ ಬೇಳೆ ಎದಕ್ ಹೋಗಿ ಅಲ್ಲ ಎದಕ್ ಹೋಗಿ ಅಂತ ಕೇಳಿದ. ಅವಾಗ ಹೆಣ್ಣು ಮಗಳು ಹೇಳ್ತಾರ ಪುಣ್ಯಾತ್ಮರೇ, ನಮ್ದು ಮನೆಗೆ ಒಂದು ಧರ್ಮದ. ಯಾರು ಸಂತರು ಬಂದ್ರ ಪಾದ ಪೂಜೆ ಮಾಡೋದು ಒಂದು ಧರ್ಮದ. ಹಸರು ಬಂದವರಿಗೆ ಊಟಕ್ಕೆ ಹಾಕಬೇಕು ಅನ್ನೋದು ಒಂದು ಧರ್ಮದ. ಇಲ್ಲ ಅಂದವರಿಗೆ ಕೊಡುವುದು ನಮಗೊಂದು ಧರ್ಮದ. ಅದರ ಸಲುವಾಗಿ ಸಂತರು ನಮ್ಮ ಮನೆಗೆ
ಹುಡುಗಿ ಪಾಂಡ್ರಾಪುರದಿಂದ ಪಾಂಡುರಂಗನ ದರ್ಶನ ಕೊಂಡಿದ್ರು. ಸಂತರೆಲ್ಲ ಊಟಕ್ಕೆ ಬಂದಂತ ಸಂದರ್ಭದಾಗ ನಮ್ಮ ಮನೆಯಾಗ ಇರ್ಲಾರಕ್ಕಾಗಿ ಇಲ್ಲಿ ಬಂದು ಓದಿನ ಸಾವುಕಾರ ನಿನ್ನ ಆಸೆ ನೀ ತೀರಿಸುವ ನಡಿ ಅಂತ ಹೆಣ್ಣು ಮಗಳು ಅಂದ ಕೂಡಲೇ ಅವಾಗ ಸೇಜಿ ಸಾವುಕಾರ ಇಬ್ರಿ ಗಂಡ ಹೆಂಡತಿ ಪಾದಕ್ಕೆ ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿ ಏನ್ ಹೇಳ್ತಾನ್ರಿಪ್ಪ? ನನ್ನಿಂದ ಸರ್ವತ ತಪ್ಪಾಯ್ತು. ಹೌದ್ರಿ ನಾನೊಬ್ಬ ಕರ್ಮಗೆಟ್ಟ ಮನುಷ್ಯ. ಹೌದಾ? ನಾನೊಬ್ಬ ದುಷ್ಟ ಮನುಷ್ಯ. ಹೌದಾ? ನೀವು ಪರೋಪಕಾರ ಸಲುವಾಗಿ ಧರ್ಮದ ಸಲುವಾಗಿ ಹೋರಾಡಿರಂದ್ರೆ ನಿಮ್ಮ ಪ್ರಾಣದ ಹಾಗೆ ತೋರು ಸ್ವತಃ ನಿನ್ನ ಹೆಜ್ಜೆನ ನನ್ನ ಮನಸ್ಸಿಗೆ ಕರ್ಕೊಂಡು ಬಂದಿದ್ರ ನಿನ್ನಂತ ಧರ್ಮವಂತನ ಯಾರು ಇಲ್ಲ. ಇನ್ನು ಮ್ಯಾಲ ನಾ ಈ ಅಂಗಡಿ ಒಳಗ ಬಾಳೆ ಮಾಡುದಿಲ್ಲ. ನಾನು ಪಾಂಡುರಂಗನ ಭಕ್ತ ಆಗ್ತದೆ ಅಂತ ತಿಳ್ಕೊಂಡು ತನ್ನ ಅಂಗಡಿ ಮಾಡಿ ಪಾಂಡುರಂಗನ ಗುಡಿ ಕಟ್ಟಿಸಿದ ಪುಣ್ಯಾತ್ಮರ ಅದಕ್ಕೆ ಜಗತ್ತು